ಬೇಕು ಅನ್ನೋಂಥ ಒಂದು ಸಂದೇಶದ ಮೂಲಕ ಈ ಕಾರ್ಯಕ್ರಮದ ಮೂಲಕ ಒಂದು ಸಂದೇಶ ಹೋಗ್ಬೇಕಂತ ಹೇಳಿ ನಾವೆಲ್ಲ ಹಿಂದೂ ಮುಸಲ್ಮಾನರು ಒಂದದೀವಿ, ನಾವು ಒಕ್ಕಟ್ಟಾಗಿ ಬಾಳ್ತಾ ಇದೀವಿ. ಬೇರೆಯವರು ಏನೈತಿ ಬಂದು ದ್ವೇಷ ಭಾಷಣ ಮಾಡಿ ಬೆಂಕಿ ಹಚ್ಚಿ ಹೋದ್ರೂ ಕೂಡ ನಾವು ಯಾವಾಗಲೂ ಒಕ್ಕಟ್ಟಾಗಿರ್ತೀವಿ ಅಂತ ಹೇಳಿ ಒಂದು ಸಂದೇಶ ಕೊಡ್ಬೇಕಾಗಿತ್ತು ನಮಗ. ಆ ಒಂದು ಸಂದೇಶ ಮೂಲಕ ನಾವು ಜಮಖಂಡಿಯಿಂದ ಈ ದರ್ಗಾ ಹಜರತ್ ಅಬೂಬಕರ್ ಬಾಬಾ ಅವ್ರದ ಒಂದು ಸ್ಥಳದಲ್ಲಿ, ಈ ಸ್ಥಳದಿಂದನೇ ಇದರ ಒಂದು ಸಂದೇಶ ಈ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ಆಗಲಿ, ಯೂಟ್ಯೂಬ್ದ ಮೂಲಕ ಆಗಲಿ, ಪತ್ರಿಕಾ ಪ್ರಿಂಟ್ ಮೀಡಿಯಾ ಮೂಲಕ ಆಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕ ಆಗಲಿ, ತಮ್ಮ ಮೂಲಕನೇ ಅದು ಸಂದೇಶ ಹೋಗ್ಲಿಕ್ಕೆ ಸಾಧ್ಯ ಐತಿ. ಅದರ ಸಲುವಾಗಿ ತಮ್ಮ ಪಾತ್ರ, ಪತ್ರಿಕಾ ಮಾಧ್ಯಮದ ಪಾತ್ರ ಬಹಳ ಮಹತ್ವದೈತಿ. ತಾವು ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಆ ದಿವಸ ಸಾಯಂಕಾಲ 5 ಗಂಟೆಗೆ 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ತಾವು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡ್ಲಿಕ್ಕೆ ತಮ್ಮದು ಕೂಡ ಪಾತ್ರ ಬಹಳ ದೊಡ್ಡದೈತಿ. ನಾವಿಲ್ಲಿ ಕಾರ್ಯಕ್ರಮ ಮಾಡ್ತೀವಿ, ಆದ್ರೆ ಕಾರ್ಯಕ್ರಮ ಯಾವ ರೀತಿ ಆಯ್ತು, ಎಲ್ಲಿ ಆಯ್ತು ಅನ್ನುವಂಥದ್ದು ತಮ್ಮ ಮೂಲಕನೇ ಜನರಿಗೆ ಗೊತ್ತಾಗೋದು. ಆ ಕಾರ್ಯವನ್ನು ತಾವು ನಮಗೆ ಬಹಳ ಸಪೋರ್ಟಿವ್ ಆಗಿ ಮಾಡ್ತೀರ ಅಂತೇಳಿ ನಾವು ನಂಬಿಕೆ ಇಟ್ಟಿವಿ ತಮ್ಮ ಮೇಲೆ. ಸ್ಥಳ ಇಲ್ಲೇ ಇದೇ ಪ್ಲೇಸು, ಅದರ ಎಲ್ಲ ತಯಾರಿ ಕೂಡ ತಾವು ನೋಡ್ತಾ ಇದ್ದೀವಿ, ತಮ್ಮ ಮುಂದೆನೇ ಇದೆ. ಅದರ ಅವರು ಈ ಸ್ವಾತಂತ್ರ್ಯ ಸಲುವಾಗಿ ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಮಾಡಿದ ಬ್ರಿಟಿಷರ ವಿರುದ್ಧ ಸಾಕಷ್ಟು ಹಲವಾರು ಘಟನೆಗಳು ಆ ವೇದಿಕೆ ಮೂಲಕ ನಿಮಗೆ ಗುರ್ತಾಕತೆ. ನಾವು ಹೇಳೋದು ಬೇಡ ಏನೋ. ಆ ವೇದಿಕೆ ಮೂಲಕ ವಿದ್ವಾಂಸರು, ಮಠಾಧೀಶರು, ಪಂಡಿತರು, ಮೌಲಾನಾಗಳು ಆವಾಗ ಅವರೇ ಟಿಪ್ಪು ಸುಲ್ತಾನ್ ಅವರು ಮಾಡಿರುವ ಹೋರಾಟದ ಬಗ್ಗೆ, ರೂಪರೇಷೆ ಬಗ್ಗೆ, ಅವರ ಜೀವನದ ಬಗ್ಗೆ ಸವಿಸ್ತರವಾಗಿ ಅವರು ಕೂಡ ದೊಡ್ಡ ಪಂಡಿತರು, ವಿದ್ವಾಂಸರು ತಮ್ಮ ಮುಂದೆ ವಿಷಯಗಳನ್ನು ಇಡ್ತಾರೆ. ಆ ಕಾರ್ಯಕ್ರಮದ ಟೈಟಲ್ ಜಯಂತಿ ಅಂಗವಾಗಿ ಕಾರ್ಯಕ್ರಮ ಕೌಮಿ ಏಕ್ತಾ ಸಮ್ಮೇಳನ ಅಂದ್ರ ಹಿಂದಿ ಒಳಗೆ ಕೌಮಿ ಏಕ್ತಾ ಅಂದ್ರ ನಾವು ಎಲ್ಲರೂ ಸರ್ವಧರ್ಮ ಸಮ್ಮೇಳನ ಇದ್ದಂಗೆ, ನಾವೆಲ್ಲರೂ ಅಣ್ಣ ತಮ್ಮಂದಿರು, ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ನಾವು ಅಣ್ಣ ತಮ್ಮಂದಿರು. ಆ ಒಂದು ದಿಶೆಯಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿವಿ.